ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಟ್ ಇಸ್ ನೀಗಲ್. ಸೊ ಇವತ್ತೇನು ವ್ಲಾಗ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಇನ್ಸ್ಪೈರ್ಡ್ ಲುಕ್ ನ ಟ್ರೈ ಮಾಡ್ತಾ ಇದೀನಿ. ಐ ಆಮ್ ಸೇಯಿಂಗ್ ಯು ದಟ್ ನಾವು ರೀಕ್ರಿಯೇಷನ್ ಮಾಡ್ತಾ ಇಲ್ಲ, ವಿ ಕೆನಾಟ್ ಟಚ್ ದಟ್. ಬಟ್ ನಾವು ಮಾಡ್ತಾ ಇರೋದೇನಂದ್ರೆ ಅವ್ರದ್ದು ಒಂದು ಲುಕ್ ತಗೊಂಡು ಇನ್ಸ್ಪಿರೇಷನ್ ಆಗಿ ಆ ಲುಕ್ನ ನಾವಿವತ್ತು ಶೂಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಈ ವ್ಲಾಗ್ ಬಂದು ನಮ್ಮ BTS ಏನಿರುತ್ತೆ ಅವ್ರ ಯಾವ್ಯಾವ ಥರ ಪ್ರಿಪ್ರೇಷನ್ಸ್ ಮಾಡ್ಕೋತೀವಿ, ಆಮೇಲೆ ಶೂಟ್ಸ್ ಹೆಂಗೆ ನಡೆಯುತ್ತೆ, ನನ್ನ ಜ್ಯುವೆಲರೀಸ್ ಏನಿದೆ ಅದೆಲ್ಲ ನಾನು ಶೋ ಮಾಡ್ತೀನಿ. ಸೊ ಇವತ್ತು ನಾನು ಹಾಕೊಂತಾರ ಸ್ಯಾರಿ ಬಂದು ಪಿಂಕ್ ಕಲರ್. ಮುಂದೆ ಏನೇನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ ಇವಾಗ ನಾವು ಮೇಕಪ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಸ್ಯಾರಿ ಹಾಕೊಂಡ್ಬಿಡೋಣ, ಅದಾದ್ಮೇಲೆ ಮೇಕಪ್ ಮಾಡೋಣ. ಯಾಕಂದರೆ ಮೇಕಪ್ ಮಾಡಿಕೊಂಡು ಸ್ಯಾರಿ ಹಾಕೊಳ್ಳೋಕ್ಕೆ ಡ್ರಿಪ್ಪಿಂಗ್ ಮಾಡ್ಕೊಳಕ್ಕೆ ಮತ್ತೆ ಸ್ವೆಟ್ ಆಗಿ ಎಲ್ಲ ಹೋಗ್ಬಿಡುತ್ತೆ. ಸೊ ಫಸ್ಟೇ ನಾನು ಸ್ಯಾರಿ ಡ್ರಿಪ್ಪಿಂಗ್ ಮಾಡ್ಕೊತೀನಿ. ಅದಾದಮೇಲೆ ಡ್ರೇಪಿಂಗ್ ಇನ್ ದ ಸೆನ್ಸ್ ನಾರ್ಮಲ್, ಸುಮ್ಮನೆ ಅದಕ್ಕೋಸ್ಕರ ನಾನೇನು ಕಾಸ್ಟ್ಯೂಮ್ ಮಾಡಿಸಿಲ್ಲ, ಏನಿಲ್ಲ. ಮನೇಲಿರೋ ಎಲ್ಲ ಕಾಸ್ಟ್ಯೂಮ್ಸ್ನ ಅವ್ರ ಕ್ಲಾತ್ನ ಯೂಸ್ ಮಾಡಿಕೊಂಡು ಲುಕ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಇವತ್ತು ನಾವು ಯಾವ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ಟ್ರೆಂಡಿಂಗಲ್ಲಿರೋ ಕಾಂತಾರ ಚಾಪ್ಟರ್ 1 ರಿಷಬ್ ಸರ್ ಅವ್ರದ್ದು. ಅದಾದಮೇಲೆ ಯಾರ ಲುಕ್ ಅಂದರೆ ರುಕ್ಮಿಣಿ ವಸಂತ್ ಅವ್ರದ್ದು ಕನಕಾವತಿ ಲುಕ್ ಟ್ರೈ ಮಾಡ್ತಾ ಇದ್ದೀವಿ. ಫಸ್ಟ್ ಹಾಫಲ್ಲಿ ಏನಿತ್ತೋ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಸ್ಯಾರಿ ಡ್ರಿಪ್ಪಿಂಗ್ ಮಾಡ್ಕೊಂಡು ಬರ್ತೀನಿ. ಸೊ ಎಸ್ ಗೈಸ್, ಇವಾಗ ನಾನು ಈ ಥರ ಸ್ಯಾರಿ ಡ್ರಿಪ್ಪಿಂಗ್ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ಇವಾಗ ಮೇಕಪ್ ಹಾಕೊಂಡು ಮತ್ತು ಜ್ಯುವೆಲರೀಸ್ ಏನಿದೆ ಅದೆಲ್ಲ ಸೆಟ್ ಮಾಡ್ಕೊಬೇಕು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಮೇಕಪ್ಪಿಂದ. ಸೊ ಮೇಕಪ್ಪಲ್ಲಿ ನನಗೆ ಗೊತ್ತಿರೋ ನನಗಿರೋ ಸ್ಕಿಲ್ಸ್ ಇಲ್ಲ. ಐ ಮೀನ್ ನಾಟ್ ಸೋ ಪ್ರೊಫೆಷ್ನಲ್. ನನಗೆ ಮೇಕಪ್ ಅಂದರೆ ಬರೋಲ್ಲ, ಏನಂದ್ರೂ ಬರೋಲ್ಲ. ನನ್ನ ಹತ್ರ ಏನು ಬೇಸಿಕ್ ಐಟಮ್ಸ್ ಇದೆ ಅದರಿಂದ ನಾನು ಅಚ್ಚು ಮೇಲೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಪ್ರಿಪ್ ಮಾಡ್ಕೊಳ್ಳೋದಕ್ಕೆ ಏನೇನು ಯೂಸ್ ಮಾಡ್ಕೊತಾರೋ ನಾನು ಅದನ್ನೇ ಯೂಸ್ ಮಾಡ್ಕೊತೀನಿ. ಎಲ್ಲರೂ ಆ ಜೆಲ್ ಯೂಸ್ ಮಾಡ್ತಾರೆ, ಬಟ್ ನಾನು ಮಾಯ್ಶ್ಚರೈಸರಿಂದ ಬೇಸ್ ಮಾಡ್ಕೊತೀನಿ. ಗೈಸ್, ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನನಗೆ ಬೇಗ ಪಿಂಪಲ್ಸ್ ಆಗೋ ಸಾಧ್ಯತೆ ಇದೆ. ಸೊ ನಾನು ಒಂದು ಪಿನ್ ಪಾಯಿಂಟ್ ಅಷ್ಟು ಮಾತ್ರ ಯೂಸ್ ಮಾಡ್ಕೊತೀನಿ. ಸೊ ಗೈಸ್, ತುಂಬ ಕಡಿಮೆ ಹಾಕೊಂಡಷ್ಟು ನನಗೆ ಒಳ್ಳೆಯದು. ಯಾಕಂದರೆ ಬೇಗ ನಾನು ಸ್ವೆಟ್ ಆಗೋದ್ರಿಂದ, ಮಾಯ್ಶ್ಚರೈಸರ್ ಬೇಸ್ ಆಗ್ತಾ ಇರೋದ್ರಿಂದ ಬೇಗ ಸ್ವೆಟ್ ಆಗ್ತೀನಿ. ಬೇಗ ಸ್ವೆಟ್ ಆದರೆ ನನ್ನ ಮೇಕಪ್ ಬೇಗ ಹೋಗ್ಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವು ಫೌಂಡೇಶನ್ ಮೂವ್ ಆಗೋಣ. ಯಾಕಂದರೆ ನನಗೆ ಕನ್ಸಿಲರ್ ಮತ್ತು ಕಲರ್ ಕರೆಕ್ಟರ್ ಇದೆಲ್ಲ ನನಗೆ ಯೂಸ್ ಮಾಡಿ ಅಭ್ಯಾಸನೂ ಇಲ್ಲ, ಅದಕ್ಕೆ ನಾಲೆಡ್ಜ್ ಇಲ್ಲ. ಆ್ಯಂಡ್ ಐ ಆಮ್ ನಾಟ್ ಪ್ರೌಡ್ ಆಫ್ ದಟ್. ಸೊ ಇವಾಗ ನಾನು ನನ್ನ ಶೇಡ್ಗಿಂತ ಒಂದು ಶೇಡ್ ಕಡಿಮೆನೇ ಫೌಂಡೇಶನ್ ಯೂಸ್ ಮಾಡ್ಕೊತೀನಿ. ಅದ್ರ ಜೊತೆಗೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊತೀನಿ, ಯಾಕಂದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ ಜೊತೆ. ಸೊ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊತೀನಿ. ಸಮ್ ಪೀಪಲ್ ಪ್ರಿಫರ್ ಸ್ಟ್ರೋಕ್ ಕ್ರೀಮ್ ಆ್ಯಂಡ್ ಆಲ್, ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾ ಜಾಸ್ತಿ ಇಲ್ದಿರೋದ್ರಿಂದ ನಾನು ಬರೀ ಮಾಯ್ಶ್ಚರೈಸರ್ ಮಾತ್ರ ಯೂಸ್ ಮಾಡ್ಕೊತೀನಿ. ಆ್ಯಂಡ್ ಕಲರ್ ಕರೆಕ್ಟರ್ ಯೂಸ್ ಏನಕ್ಕೆ ಮಾಡ್ತಾರೆ ಅಂದರೆ ಡಾರ್ಕ್ ಸರ್ಕಲ್ಸ್ ಮತ್ತು ಪಿಂಪಲ್ ಆಕ್ನಿದು ಮಾರ್ಕ್ಸ್ ಏನಿದೆ ಅದಕ್ಕೋಸ್ಕರ ಯೂಸ್ ಮಾಡ್ಕೊತಾರೆ. ಬಟ್ ಅಷ್ಟೇ ಗೈಸ್, ಮುಗೀತು. ನಾನು ತುಂಬ ತಿನ್ ಲೇಯರ್ ಫೌಂಡೇಶನ್ ಯೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮತ್ತೆ ಅದು ಕೇಕಿ ಆದರೆ ತುಂಬ ವರ್ಸ್ಟಾಗಿ ಕಾಣಿಸುತ್ತೆ. ಸೊ ನಾಲೆಡ್ಜ್ ಇಲ್ಲದೆ ಸುಮ್ಮನೆ ಹಾಳು ಮಾಡೋದು ಬೇಡ ಲುಕ್ನು. ಅದಾದಮೇಲೆ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಲಿಪ್ ಬಾಮ್. ಏನಕ್ಕೆ ಮೇಕಪ್ ಮುಂಚೆನೇ ಲಿಪ್ ಬಾಮ್ ಯೂಸ್ ಮಾಡ್ಕೊಳ್ಳೋದಂದರೆ ನಾವು ನೆಕ್ಸ್ಟ್ ನಾವು ಲಿಪ್ಸ್ಟಿಕ್ ಯೂಸ್ ಮಾಡ್ತೀವಲ್ಲ, ಅದು ಲಿಪ್ ಮೇಲೆ ನೀಟಾಗಿ ಕೂರುತ್ತೆ. ಸೊ ನಾವು ಇವಾಗೇ ಲಿಪ್ ಬಾಮ್ ಹಾಕೊಂಡ್ಬಿಟ್ಟು ಅದಾದಮೇಲೆ ವೈಪ್ ಮಾಡಿಬಿಟ್ಟು ಕೊನೆಗೆ ನಮ್ಮ ಮೇಕಪ್ ಎಲ್ಲ ಮುಗಿದಾದ್ಮೇಲೆ ಏನೇನು ಮೇಕಪ್ ಎಲ್ಲ ಪ್ರಾಡಕ್ಟ್ಸ್ ಬಿದ್ದಿರುತ್ತೆ ಅದನ್ನೆಲ್ಲ ವೈಪ್ ಮಾಡಿಕೊಂಡು ನೆಕ್ಸ್ಟ್ ನಾವು ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ರೆ ಕ್ಲೀನಾಗಿ ಕೂರುತ್ತೆ. ಸೊ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಐ ಮೇಕಪ್ಗೆ. ಸೊ ಐ ಮೇಕಪ್ಗೆ ಇನ್ನೊಂದ್ಸಲ ನಾನು ಕಣ್ಣತ್ರ ಮಾತ್ರ ಅಂದರೆ ಸ್ವಲ್ಪನೇ ಪಿಂಚ್ ಇಷ್ಟೇ ನಾನು ತೊಗೊಳ್ಳೋದು. ಯಾಕಂದರೆ ನಾನು ಹಾಕೋ ಐ ಶ್ಯಾಡೋದು ಶೇಡ್ ಎಲ್ಲ ನೀಟಾಗಿ ಕೂರಲಿ ಅಂತ ಮಾತ್ರ ಹಾಕ್ತೀನಿ. ನೋಡ್ತಿದ್ದೀರಾ, ಇಷ್ಟೇ ಮಾತ್ರ ಯೂಸ್ ಮಾಡ್ತೀನಿ. ಹಾಕೊಂಡಿರೋದನ್ನೆಲ್ಲ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳೋದು ಮಾಡ್ದೆ ಏನಂದರೆ ಅವರು ತುಂಬ ಮಿನಿಮಲಿಸ್ಟಿಕ್ ಆಗಿ ಲುಕ್ ಇರೋದ್ರಿಂದ ನಾನು ತುಂಬ ಲೈಟರ್ ಶೇಡ್ಸ್ ಹೋಗ್ತೀನಿ. ಫಸ್ಟ್ ನಾನು ಸ್ವಲ್ಪ ಆರೆಂಜ್ ಪ್ರಿಫರ್ ಮಾಡಿಬಿಟ್ಟು, ಯಾಕಂದರೆ ನಂದು ತುಂಬ ಬ್ರೌನ್ ಇರೋದ್ರಿಂದ ಆರೆಂಜ್ ಹಾಕ್ಬಿಟ್ಟು ಅದರ ಮೇಲೆ ಬ್ರೌನ್ ಯೂಸ್ ಮಾಡ್ತೀನಿ. ಸೊ ದಟ್ ನೀಟಾಗಿ ಕೂರಿಸ್ತೀನಿ. ನನ್ನ ಫೌಂಡೇಶನ್ ಕೂಡ ಸ್ಪಾಂಜ್ ಯೂಸ್ ಮಾಡಿಲ್ಲ, ಯಾಕಂದರೆ ನನಗೆ ನೀಟಾಗಿ ಬ್ಲೆಂಡ್ ಆಗೋಲ್ಲ. ಯಾಕಂದರೆ ನಾನು ತೊಗೊಳ್ಳೋದೇ ತುಂಬ ಸ್ಮಾಲ್ ಅಮೌಂಟ್ ತೊಗೊಳ್ಳೋದ್ರಿಂದ ಎಲ್ಲ ಅದಕ್ಕೆ
ಇಲ್ಲ ಎಳ್ಕೊಂಡ್ಬಿಡುತ್ತೆ. ಸೊ ನಾನು ಸ್ಪಾಂಜ್ ಯೂಸ್ ಮಾಡಲ್ಲ. ಸೊ ಗೈಸ್, ಇವಾಗ ನೀವು ಡಿಫ್ರೆನ್ಸ್ ಕರೆಕ್ಟಾಗಿ ನೋಡ್ಬೋದು. ಇವಾಗ ನಾನು ಆರೆಂಜ್ ಹಾಕೊಂಡಿದ್ದೀನಿ ಈ ಕಡೆ, ಇದ್ರ ಮೇಲೆ ನಾನು ಬ್ರೌನ್ ಯೂಸ್ ಮಾಡ್ಕೊತೀನಿ. ಇದು ತುಂಬ ಬ್ರೌನಿಶ್ ಅಂದರೆ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಮೇಕಪ್ ಅಷ್ಟು ಏನೋ ಪ್ರೆಸೆಂಟೇಬಲ್ ಆಗಿರಲ್ಲ, ಅದಕ್ಕೋಸ್ಕರ ಬ್ರೌನ್ ಶೇಡ್ ಯೂಸ್ ಮಾಡ್ಕೊತೀನಿ, ಅದರಿಂದ ನೀಟಾಗಿ ಕಾಣಿಸುತ್ತೆ. ಸೊ ಗೈಸ್, ಈ ಲುಕ್ಗೆ ಶಿಮ್ಮರ್ ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕಂದರೆ ಅವ್ರು ತುಂಬ ಸಟಲ್ ಆಗಿ ಮಾಡಿದ್ದಾರೆ, ಮ್ಯಾಟ್ ಲುಕ್ ಮಾಡಿದ್ದಾರೆ. ಸೊ ನನಗೆ ಶಿಮ್ಮರ್ ಬೇಡ ಅನ್ನಿಸ್ತದೆ. ಸೊ ಈ ಮೇಕಪ್ ಏನಿದೆ ಇದನ್ನ ಈ ಕಡೆ ಕ್ರಿಯೇಟ್ ಮಾಡ್ಕೊತೀನಿ ಇವಾಗ. ನೆಕ್ಸ್ಟ್ ಇವಾಗ ನೋಡ್ಬೋದು ಐ ಮೇಕಪ್ ಕಂಪ್ಲೀಟ್ ಆಗಿದೆ. ತುಂಬ ಸಟಲ್ ಆಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ನಾವು ಐಬ್ರೋಸ್ ಏನಿದೆ ಅದನ್ನ ಮಾಡ್ಕೊಬೇಕು. ಐಬ್ರೋಸ್ ಮೇಲೆ ನಾನು ತುಂಬ ವರ್ಕ್ ಮಾಡ್ಕೋಗಲ್ಲ, ಯಾಕಂದರೆ ನಂದು ಆಲ್ರೆಡಿ ನಂದೇ ಡಿಫ್ರೆಂಟ್ ಆಗಿದೆ. ಸೊ ಯಾರ ವರ್ಷನೂ ಮಾಡೋಕ್ಕಾಗಲ್ಲ ಅದನ್ನ ಇಟ್ಕೊಂಡು. ಸ್ವಲ್ಪ ಜನ ಪೌಡರ್ ಯೂಸ್ ಮಾಡ್ತಾರೆ ಐಬ್ರೋಸ್ಗೋಸ್ಕರ. ನಾನು ಪೆನ್ಸಿಲ್ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ನನಗೆ ನೀಟಾಗಿ ಕೂರುತ್ತೆ. ಅದಾದಮೇಲೆ ನಾನು ಪ್ರಿಫರ್ ಮಾಡ್ತಾ ಇರೋದು ಬ್ಲ್ಯಾಕ್ ಕಲರ್, ಯಾಕಂದರೆ ಬ್ಲ್ಯಾಕ್ ಕಲರ್ ತುಂಬ ಕರೆಕ್ಟಾಗಿ ಕಾಣಿಸುತ್ತೆ ನನಗೆ ಬ್ರೌನ್ ಇಲ್ಲ, ಬ್ಲ್ಯಾಕ್ ಕಲರ್ ಇದೆ. ಸೊ ನಾನು ಬ್ಲ್ಯಾಕೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ನಾನು ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಲುಕ್ ಇರಲ್ಲ ಗೈಸ್, ಅವಾಗ ತುಂಬ ಆಕ್ವರ್ಡಾಗಿ ಕಾಣಿಸುತ್ತೆ, ಡಬ್ಬ ಥರ ಕಾಣಿಸುತ್ತೆ. ಸೊ ಇಷ್ಟಕ್ಕೆ ಮಾತ್ರ ನಾನು ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಸಾಧ್ಯ. ಇದಾದಮೇಲೆ ನಾವು ಐಲೈನರ್ ಏನಿದೆ ಅದನ್ನು ಮಾಡ್ಕೊತೀವಿ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾರೋ ಬ್ರಷ್ ಬಂದು ಇದು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಐ ಶ್ಯಾಡೋ ಪ್ಯಾಲೆಟಲ್ಲಿ ಏನಿದೆ ಅದೇ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಏನು ನನಗೆ ಕಾಜಲ್ ಬೇಗ ಸ್ಪ್ರೆಡ್ ಔಟ್ ಆಗಿಬಿಡುತ್ತೆ, ಅದಕ್ಕೆ ತುಂಬ ಸ್ಮಾಲ್ ಅಮೌಂಟ್ ಪೌಡರ್ ತಗೊಂಡು ಅದನ್ನು ನಾನು ಐಲೈನರ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಐಲೈನರ್ ಇದೆ, ಬಟ್ ಅದನ್ನು ಯೂಸ್ ಮಾಡಲ್ಲ, ಯಾಕಂದರೆ ನೀಟಾಗಿ ಬರಲ್ಲ ಅದು. ಈ ಕಡೆ ಏನಿದೆ ಅದನ್ನು ಈ ಕಡೆನೂ ಮಾಡ್ಕೊತೀನಿ ಇವಾಗ. ಪ್ಲೇಸ್ ಇದಕ್ಕೆ ನಾನು ವಿಂಗ್ಸ್ ಏನು ಟ್ರೈ ಮಾಡ್ತಿಲ್ಲ, ಜಸ್ಟ್ ಬೇಸಿಕ್ ಏನು ಬೇಕೋ ಅದನ್ನು ಮಾತ್ರ ನಾನು ಮಾಡ್ತಾಯಿದ್ದೀನಿ. ಏನಕ್ಕೆ ಫಸ್ಟಲ್ಲೇ ಮಾಡ್ಕೊಬೇಕು ಐ ಮೇಕಪ್ ಅಂದರೆ, ನಾನು ಇವಾಗ ಯೂಸ್ ಮಾಡ್ಕೊಂಡಿರೋದು ಮ್ಯಾಟ್ ಐ ಪ್ಯಾಲೆಟ್ ಶೇಡ್ಸ್ನ. ಬಟ್ ಶಿಮ್ಮರೆಲ್ಲ ಯೂಸ್ ಮಾಡಿದ್ರೆ ಇಲ್ಲೆಲ್ಲ ಸ್ಪ್ರಿಂಕಲ್ ಆಗೋ ಚಾನ್ಸಸ್ ಇದೆ. ಸೊ ಫಸ್ಟೇ ನಾನು ಬೇಸ್ ಮಾಡ್ಕೊಂಡಿದ್ದೀನಿ, ದಟ್ಸ್ ಓಕೆ. ನಾನು ಯಾಕಂದರೆ ಮ್ಯಾಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರು ಬಿಗಿನರ್ಸ್ ಇರ್ತಾರೋ ಇಲ್ಲ ಇನ್ನೂ ಟ್ರೈ ಮಾಡ್ತಿರ್ತಾರೋ ಅವರೆಲ್ಲ ಫಸ್ಟೇ ಐ ಮೇಕಪ್ ಮಾಡಿಕೊಂಡು ಅದಾದಮೇಲೆ ಎಲ್ಲ ಕ್ಲೀನ್ ವೈಪ್ ಮಾಡಿಕೊಂಡು ಅದಾದಮೇಲೆ ಬೇಸಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನೀವು ಬೇಕಂದರೆ ಪೌಡರ್ ಯೂಸ್ ಮಾಡ್ಕೊಬೋದು. ನಾನು ಇವಾಗ ಒಂದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿಕೊಂಡು ಇದನ್ನು ಫಿನಿಶ್ ಮಾಡ್ತೀನಿ. ಸ್ವಲ್ಪ ಬ್ಲಷ್ ಬೇಕಂದರೆ ಬ್ಲಷ್ ಯೂಸ್ ಮಾಡ್ಬೋದು. ಐ ಡೋಂಟ್ ಥಿಂಕ್ ನನಗೆ ಇವಾಗ ಬ್ಲಷ್ ಅವಶ್ಯಕತೆ ಇದೆ ಅಂತ ನಾನು ಸುಮ್ಮನೆ ಚೂರು ಮಾತ್ರ ಯೂಸ್ ಮಾಡ್ತೀನಿ, ಯಾಕಂದರೆ ಅವರು ಬ್ಲಷ್ ಯೂಸ್ ಮಾಡಿಲ್ಲ. ಬ್ಲಷ್ನ ಸ್ವಲ್ಪ ಮಾತ್ರ ಸುಮ್ಮನೆ ಹಾಕೊಬೇಕಂತ ಹಾಕ್ತಾಯಿದ್ದೀನಿ. ನಾನಿವಾಗ ಯಾವ ಶೇಡ್ ಯೂಸ್ ಮಾಡ್ತೀನಿ ಅಂದರೆ ಪಿಂಕಿಶ್ ಬ್ರೌನ್ನ ಟ್ರೈ ಮಾಡ್ತೀನಿ. ಶಿಮ್ಮರ್ ಇರಬಾರ್ದು, ಮ್ಯಾಟು. ತುಂಬ ಬ್ಲಷ್ ಯೂಸ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ವರ್ಕ್ಸ್, ಯಾಕಂದರೆ ದಟ್ ಈಸ್ ಸೋ ಸಟಲ್ ಮೇಕಪ್. ಸೊ ತುಂಬ ಕಡಿಮೆ ಬ್ಲಷ್ ಯೂಸ್ ಮಾಡೋಣ, ಕೈಂಡ್ ಆಫ್ ನ್ಯಾಚುರಲ್ ಬ್ಲಷ್ ಆಗಿ ಯೂಸ್ ಮಾಡೋಣ. ಸೊ ಅಷ್ಟೇ. ಇವಾಗ ನಮ್ಮದು ಬ್ಲಷ್ ಕೂಡ ಮುಗಿದಿದೆ. ಇದನ್ನು ನಾವು ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡಿಕೊಂಡು ಸೆಟ್ ಮಾಡಿ ಕಂಪ್ಲೀಟ್ ಮಾಡೋಣ. ಅದಾದಮೇಲೆ ನಾವು ಹೋಗಬೇಕಾಗಿರೋದು ಲಿಪ್ಸ್ಟಿಕ್ ಇದೆ. ಸೊ ನಾನು ಲಿಪ್ಸ್ಟಿಕ್ ಶೇಡ್ ಏನು ಪ್ರಿಫರ್ ಮಾಡ್ತೀನಿ ಅಂದರೆ ಇವಾಗ ಸೇಮ್ ಪಿಂಕಿಶ್ ಬ್ರೌನ್, ಯಾಕಂದರೆ ನನ್ನ ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಎಲ್ಲನೂ ಮಾರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಮಾರ್ಸ್ ಆ್ಯಂಡ್ ಒಂದೇ ಒಂದು ಮಾತ್ರ ಲ್ಯಾಕ್ಮೆ ಮ್ಯಾಟ್ ಇದೆ. ಬೇಕಂದರೆ ಮಾತ್ರ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಸುಮ್ಮನೆ ಆಪ್ಷನಲ್ ಆಗಿ ಇಟ್ಕೊಂಡಿದ್ದೀನಿ. ಇವೆರಡರಿಂದಾನೇ ನಾನು ಅಚೀವ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಫಸ್ಟೇ ನಾನು ಸ್ಟಾರ್ಟಿಂಗಲ್ಲೇ ಒಂದು ಬ್ರೌನ್ ಬೇಸ್ನ ಹಾಕೊತೀನಿ. ನಾನು ಅವಾಗ ಏನು ಲಿಪ್ ಬಾಮ್ ಹಚ್ಚಿದೆ ಅದನ್ನ ಆಲ್ರೆಡಿ ನಾನು ವೈಪ್ ಮಾಡ್ಕೊಂಡಿದ್ದೀನಿ. ಗೈಸ್, ಆದಷ್ಟು ನ್ಯೂಡ್ ಪ್ರಿಫರ್ ಮಾಡಿದ್ರೆ ಓಕೆ, ಯಾಕಂದರೆ ನಾವು ಪಿಂಕಿಶ್ ಆರ್ ರೆಡ್ ಚೆನ್ನಾಗಿ ಅನ್ಸಲ್ಲ. ಸ್ವಲ್ಪ ನ್ಯೂಡ್ ಶೇಡ್ಸ್ನ ಟ್ರೈ ಮಾಡಬೇಕು, ಆ್ಯಂಡ್ ಅದು ತುಂಬ ಸೆಟಲ್ ಆಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ನನಗೆ ಬೇಕಂದರೆ ನಾನು ಪಿಂಕ್ ಕೂಡ ಹಾಕೊಬೋದು. ಸೊ ನಾನು ಮತ್ತೆ ಮಾರ್ಸ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದು ಮಾರ್ಸ್ ವೆಲ್ವೆಟ್ ಆ್ಯಂಡ್ ಇದು ಮಾರ್ಸ್ ನ್ಯೂಸ್. ಸೊ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಸುಮ್ಮನೆ ಮಧ್ಯದಲ್ಲಿ ಮಾತ್ರ. ನಾನು ಆಮೇಲೆ
ಲಿಪ್ ಲೈನರ್ ಕೂಡ ನಾನು ಯೂಸ್ ಮಾಡಿಲ್ಲ. ಮುಗಿದಿದೆ ಗೈಸ್. ಇಷ್ಟಾದ್ಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಮಸ್ಕರಾಗೆ. ನಾನು ಮಸ್ಕರ ಯೂಸ್ ಮಾಡ್ತಾ ಇರೋದು ಬ್ಲೂ ಹೆವೆನ್ 10X ವಾಲ್ಮೈಸಿಂಗ್. ಆಗಿದೆ. ಇವಾಗ ನನಗೆ ಒಂದೇ ಒಂದು ಬೊಟ್ಟು ಇಟ್ಕೊಂಡ್ರೆ ನನ್ನ ಲುಕ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಜ್ಯುವೆಲ್ಲರೀಸ್ ಹಾಕೊಂಡ್ಬಿಡೋಣ. ಇವಾಗ ಫಸ್ಟ್ ಜ್ಯುವೆಲ್ಲರೀಸ್ ಹಾಕೊಂಡ್ಬಿಟ್ರೆ ಜ್ಯುವೆಲ್ಲರೀಸ್ ಎಲ್ಲ ಹಾಕೊಂಡ್ಬಿಡೋಣ. ಯಾಕಂದರೆ ನಾನು ಬಿಂದಿ ಇಟ್ಟ ಮೇಲೆ ಬೀಳೋ ಚಾನ್ಸಸ್ ಇದೆ ಜ್ಯುವೆಲ್ಲರೀಸ್ ಯೂಸ್ ಮಾಡಿದ್ರೆ. ಎಲ್ಲ ನಾನು ಇವಾಗ ಹಾಕೋತಾ ಇರೋ ಜ್ಯುವೆಲ್ಲರೀಸು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಅಂದರೆ ಯಾವುದು ಸೆಟ್ ಅಲ್ಲ, ಬಟ್ ಮಿಕ್ಸ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಇದು ಅವರು ಚೋಕರ್ ತುಂಬ ಹಾಕಿದ್ದಾರೆ ಈ ಲುಕ್ಕಲ್ಲಿ, ಸೊ ನಾನು ಚೋಕರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಎಸ್ ಗೈಸ್, ಇದಾಗಿತ್ತು ನನ್ನ ಲುಕ್. ಸೊ ಯಾರ್ಯಾರಿಗೆ ಈ ಲುಕ್ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನನಗೂ ಇನ್ನೂ ಎನ್ಕರೇಜ್ಮೆಂಟ್ ಸಿಗುತ್ತೆ ಆ್ಯಂಡ್ ಇನ್ನೂ ಏನಾದ್ರು ಅಪ್ ಸ್ಕಿಲ್ಸ್ ಮಾಡ್ಕೊಬೋದಂದರೆ ಅದನ್ನು ನಾನು ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ. ಸೊ ಇನ್ನೂ ಏನಾದರೂ ಆ್ಯಡ್ ಆನ್ ಮಾಡ್ಕೊಳ್ಳೋದಿದ್ರೆ ಆರ್ ಚೆನ್ನಾಗಿದೆ ಅಂತ ಇದ್ದರೆ ಅದೆಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಮೂಗ್ ಬಟ್ಟನ್ನ ಇದನ್ನ ಹಾಕೊಂಡಿದ್ದೀನಿ. ಯಾಕಂದರೆ ನಾನು ದೊಡ್ಡ ಮೂಗ್ ಬಟ್ಟು ಹಾಕೊಂಡ್ರೆ ನನ್ನ ಚಿಕ್ಕ ಮುಖ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಚಿಕ್ಕದಾಗಿ ಒಂದು ರಿಂಗ್ ಒಳಗಡೆ ಅಂದರೆ ಪ್ರೆಸ್ ಆನ್ ರಿಂಗ್ ಈ ಥರ ಹಾಕೊಂಡಿದ್ದೀನಿ. ಆ್ಯಂಡ್ ಬೊಟ್ಟು ರೌಂಡ್ ಇದನ್ನ ನಾನೇ ಮಾಡಿಫೈ ಮಾಡಿ ಹಾಕೊಂಡಿದ್ದೀನಿ. ಬ್ಯಾಂಗಲ್ ಆಗಿ ಇದನ್ನ ಚೂಸ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ ಗೈಸ್. ಇವಾಗ ನಾನು ಕಂಪ್ಲೀಟಾಗಿ ನನ್ನ ಲುಕ್ ಏನಿದೆ ಅದು ಪೂರ್ತಿ ಮುಗಿದಿದೆ. ಎಸ್ ಗೈಸ್, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ದಟ್ ಇಸ್ ಸ್ನೇಗಲ್. Thank you so much for watching.